ವೆಲ್ಕಮ್ ಬ್ಯಾಕ್. ಗಲ್ಫ್ ಯುದ್ಧದಿಂದ ಭಾರತದ ಮೇಲೆ ಪರಿಣಾಮ. ನಾಳೆ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಚರ್ಚೆ. ಗಲ್ಫ್ ಯುದ್ಧದಿಂದ ಭಾರತದ ಮೇಲೆ ಪರಿಣಾಮ. ನಾಳೆ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಚರ್ಚೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯ ಕುರಿತು ಚರ್ಚೆ ಮಾಡ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂಗಳ ಜೊತೆ ಚರ್ಚೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕೆಂದು ಮೋದಿ ಸಲಹೆಯನ್ನ ಕೊಡ್ತಾರೆ. ಗಲ್ಫ್ ಯುದ್ಧದಿಂದ ಭಾರತದ ಮೇಲೆ ಪರಿಣಾಮ ಬೀರ್ತಾ ಇದೆ. ರಾಜ್ಯದಲ್ಲೂ ಸಹಿತ ಇದರ ಪರಿಣಾಮವನ್ನ ಜನ ಅನುಭವಿಸ್ತಾ ಇದ್ದಾರೆ. ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಇನ್ನು ಸುಮ್ನೆ ಪೆಟ್ರೋಲ್ ಡೀಸೆಲ್ ವದಂತಿಗಳು ಕೂಡ ಕೇಳಿ ಬರ್ತಾ ಇದೆ. ಸಮಸ್ಯೆಗಳು ಉದ್ಭವಿಸ್ತಾ ಇರುವಂತದ್ದು. ಹೀಗಾಗಿ ರಾಜ್ಯದಲ್ಲಿ ಸಿಎಂಗಳ ಜೊತೆ ನಾಳೆ ಕಾನ್ಫರೆನ್ಸ್ ಮುಖಾಂತರ ಚರ್ಚೆಯನ್ನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೋಡಿ, ನಾಳೆ ಇದೀಗ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡ್ತಾರೆ. ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ಗಲ್ಫ್ ಯುದ್ಧದಿಂದ ಭಾರತದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರ್ತಾ ಇರುವಂತದ್ದು. ನೋಡಿ, ಗಲ್ಫ್ ಯುದ್ಧದಿಂದ ಭಾರತದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಅಂದ್ರೆ ನೋಡಿ, ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ಗಳ ವದಂತಿ ಸಹಿತ ಕೇಳಿಬರ್ತು. ಕಚ್ಚಾ ತೈಲದ ಮೇಲೂ ಕೂಡ ಅಲ್ಲಿ ಪರಿಣಾಮ ಬೀರುತ್ತೆ ಅನ್ನುವಂಥ ವದಂತಿಗಳು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾಳೆ ರಾಜ್ಯದ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನು ನಡೆಸ್ತಾರೆ ಕಾನ್ಫರೆನ್ಸ್ ಮುಖಾಂತರ. ಯಾಕಂದ್ರೆ ಒಬ್ಬ ಪ್ರಧಾನಿಯಾಗಿ ಭಾರತ ದೇಶದಲ್ಲಿ ರಾಜ್ಯಗಳಲ್ಲಿ ಆಗ್ತಾ ಇರುವಂತಹ ಸ್ಥಿತಿಗತಿಗಳು ಏನಿದ್ದಾವೆ, ರಾಜ್ಯದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಇದಕ್ಕೆ ಪರಿಹಾರಗಳು ಯಾವ ರೀತಿಯಾಗಿ, ಅದೆಲ್ಲದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲದರ ಬಗ್ಗೆ ನಿಗಾವನ್ನ ವಹಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಮ್ಮ ಭಾರತ ದೇಶದ ಬಗ್ಗೆ ನಮಗೆ ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಯುದ್ಧಗಳು ಸಾರ್ತಾ ಇದ್ದಾವೆ. ಭಾರತದ ಫ್ಲಾಗ್ಗಳನ್ನ, ಭಾರತದ ಬಾವುಟಗಳನ್ನ ಹಾಕೊಂಡಂತ ಹಡಗುಗಳು ಹಾರ್ಬರ್ ಜಲಸಂಧಿಯನ್ನ ದಾಟ್ಕೊಂಡು ನಮ್ಮ ಭಾರತ ದೇಶಕ್ಕೆ ಬಂತು ಅಂತ ಅಂದ್ರೆ ಅಲ್ಲಿ ಅರ್ಥ ಆಗುತ್ತೆ ನಮ್ಮ ಪ್ರಧಾನಿಯ ಶಕ್ತಿ ಯಾವ ಮಟ್ಟಿಗೆ ಇದೆ ಅಂತ. ಸೊ ಹಾಗಾಗಿ ಇದೀಗ ಎಲ್ಲ ಸಿಎಂಗಳ ಜೊತೆ ಕಾನ್ಫರೆನ್ಸ್ ಮೂಲಕ ನಾಳೆ ಚರ್ಚೆಯನ್ನ ಮಾಡ್ತಾರೆ.